ಇಲ್ಲಿ ಶ್ರೀನಿವಾಸ ದೇವರು ನಮಗೆ ಪ್ರತ್ಯಕ್ಷ ಆಗ್ತಾನೆ. ನಿಜವಾಗ್ಲೂನಾ? ಹೌದು. ಆದರೆ ಒಂದು ಮಂಡೋಕದ ಮೂಲಕವಾಗಿ ನಮಗೆ ದರ್ಶನವನ್ನು ಕೊಡ್ತಾನೆ. ಮಂಡೋಕ ಅಂದರೆ ಕಪ್ಪೆ. 40 ವರ್ಷದ ಹಿಂದೆ ಯಾಕಪ್ಪ ಕಪ್ಪೆ ಇದೆ ಅಂತ ಹೇಳಿ ಕಪ್ಪೆಗೆ ಒಂದು ಬಣ್ಣವನ್ನು ಬೆಳೆದು ಕೆಳಗಡೆ ದೂರದಲ್ಲಿ ಬಿಟ್ಟು ಬಂದ್ರಂತೆ. ಆದರೆ ಬೆಳಗ್ಗೆಗೆ ಮತ್ತೆ ಶ್ರೀನಿವಾಸ ದೇವರ ಕಾಲ ಕೆಳಗಡೆ ಮತ್ತೆ ಬಂದಿತ್ತಂತೆ. ಅಬ್ಬಾ, ನಿಜವಾಗ್ಲೂ ಪವಾಡ ಅಲ್ವಾ? ಎಸ್, ಅಂತ ಪವಾಡ ಇರುವಂಥ ಜಾಗಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಮುಂಭಾಗದಲ್ಲಿ ರಂಗನಾಥ ಸ್ವಾಮಿಗಳು ಮಲ್ಕೊಂಡಿದ್ದಾರೆ. ಆದಿಶೇಷ ಇದ್ದಾನೆ. ಈ ಬೆಟ್ಟ ಏನು ನೋಡ್ತಿದ್ದೀರಾ, ಈ ಬೆಟ್ಟವನ್ನು ಆದಿಶೇಷ, ಶೇಷಗಿರಿ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ಆದಿಶೇಷನ ಒಂದು ಆಕಾರದಲ್ಲಿ ಬೆಟ್ಟ ಇದೆಯಂತೆ. ಹಾಗೆ ರಂಗನಾಥ ಸ್ವಾಮಿ ಯಾಕೆ ಅಲ್ಲಿದ್ದಿದ್ದು ಅಂತಂದರೆ, ಟಿಪ್ಪು ಒಮ್ಮೆ ದಾಳಿ ಮಾಡೋದಕ್ಕೆ ಈ ಜಾಗಕ್ಕೆ ಬರ್ತಾನಂತೆ. ರಂಗನಾಥ ಸ್ವಾಮಿ ಕಂಡ್ರೆ ಭಯ ಅಂತೆ. ಹಾಗಾಗಿ ರಂಗನಾಥ ಸ್ವಾಮಿ ನೋಡಿ, ಓಹೋ ರಂಗನಾಥ ಸ್ವಾಮಿ ಇರೋದು ಅಂತ ಹೇಳಿ ಹೆದರಿ ವಾಪಸ್ ಹೋಗ್ತಾನಂತೆ. ನೀವು ಬಿಳಿಗಿರಿ ರಂಗನಾಥ ಸ್ವಾಮಿ ಆ ದೇವಸ್ಥಾನ ಕೇಳಿರ್ಬೋದು ಅಲ್ವಾ? ಎಸ್, BR ಹಿಲ್ಸ್ ಅಂತ ಕರೀತಾರೆ. ಅಲ್ಲೂ ಕೂಡ ಟಿಪ್ಪು ದಾಳಿಯನ್ನು ತಡೆಯೋದಕ್ಕೋಸ್ಕರ ರಂಗನಾಥ ಸ್ವಾಮಿ ಒಂದು ಬೆಟ್ಟ ಅಂತ ಹೆಸರಿಟ್ಟರು. ಹಾಗಾಗಿ ಟಿಪ್ಪು ದಾಳಿ ಮಾಡಲಿಲ್ಲ. ಅದಕ್ಕೋಸ್ಕರ ಇಲ್ಲೂ ಕೂಡ ಟಿಪ್ಪು ಒಂದು ದಾಳಿಯನ್ನು ಮಾಡೋದಕ್ಕಾಗಲಿಲ್ಲ. ಈಗಲೂ ಕೂಡ ತುಂಬ ಜನ ಬಂದು ಇಲ್ಲಿ ತನ್ನ ಪುಣ್ಯಗಳನ್ನು ಕಟ್ಕೋತಾ ಇದ್ದಾರೆ. ರಾಮ ವನವಾಸಕ್ಕೆ ಅಂತ ಬಂದಾಗ ಧನಸ್ಸನ್ನು ಇಲ್ಲೇ ಬಿಟ್ಟಿದ್ದಾನೆ ದೇವಸ್ಥಾನದಲ್ಲಿ. ಅದನ್ನು ಕೂಡ ತೋರಿಸೋಣ. ಸಾಧ್ಯ ಆದರೆ ಮಂಡೋಕದ ದರ್ಶನ ಆಗುತ್ತಾ ಅದು ಕೂಡ ನೋಡೋಣ. ಯಾಕಂದರೆ ಬೆಳಗ್ಗೆಯಿಂದ ಅಭಿಷೇಕ ಆಗ್ತಾನೆ ಇದೆ. ನಮ್ಮ ಪುಣ್ಯ ಇದ್ದರೆ ಖಂಡಿತ ಆಗುತ್ತೆ. ಶ್ರೀರಾಮಚಂದ್ರ ಬಂದು ಇಲ್ಲಿ ದೇವ್ರನ್ನ ಒಂದು ಪೂಜೆ ಮಾಡ್ಕೊಂಡು ಹೋದ ಅನ್ನೋದಕ್ಕೊಂದು ಪ್ರತೀತಿಯಾಗಿ ರಾಮಬಾಣ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಇದು ರಾಮರು ಇಲ್ಲಿ ವನವಾಸಕ್ಕೆ ಬಂದಾಗ ಶ್ರೀನಿವಾಸರನ್ನ ದರ್ಶನ ಮಾಡಬೇಕು ಅಂತ ಅಲ್ಲಿ ಕೊಳದಲ್ಲಿ ಒಂದು ಬಾಣ ಬಿಟ್ಟು ಆ ಬಾಣ ಹೊಡೆದ ತಕ್ಷಣ ಭೂಮಿ ಒಳಗಡೆ ನೀರು ಬಂದು ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಶ್ರೀನಿವಾಸರು ದರ್ಶನ ಮಾಡಿಕೊಂಡು ಅಲ್ಲಿ ಆ ಕಡೆ ರಾಮರು ಮೂಲ ದೇವರಿದೆ ಚಿಕ್ಕದು, ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೋಗುವಾಗ ನಾನು ಬಂದಿರೋದೊಂದು ಆಧಾರ ಇರಲಿ ಅನ್ನೋಕ್ಕೋಸ್ಕರ ಬಿಲ್ಲು ಬಾಣ ಮರೆತುಬಿಟ್ಟು ಹೋದ್ರು ಅಂತ ಒಂದು ಪದ್ಧತಿ. ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ಆಂಜನೇಯ ಇದೆ, ಒಂದು ಕಡೆ ಗರುಡ ಇದೆ. ಆಂಜನೇಯ ಒಂದು ಕಡೆ, ಗರುಡ ಒಂದು ಕಡೆ. ಇದು ಆಂಜನೇಯ ಬಾಲ ಇದೆ ನೋಡಿ ಹಿಂದೆ, ಆಂಜನೇಯ. ಇದು ಗರುಡ. ಇದು ತಲೆ ಮೇಲೆ ಇಟ್ಟರೆ ಈ ಭಯ ಏನಿದ್ರು ಹೋಗುತ್ತೆ ಅಂತ ಒಂದಕ್ಕೆ. ಇನ್ನೊಂದು ಏನಂದ್ರೆ ರಾಮರದ್ದು ಬಿಲ್ಲು ಬಾಣ ನೋಡೋದೇ ಒಂದು ಪುಣ್ಯ ಅಲ್ವಾ, ಅದರಿಂದ. ನೋಡಿ, ಎಷ್ಟೋ ಜನ್ಮದ ಪುಣ್ಯ ಇರಬೇಕು ನನಗೆ. ಶ್ರೀರಾಮಚಂದ್ರರು ತನ್ನ ಇರುವಿಕೆಗೋಸ್ಕರ ಇಲ್ಲಿದ್ರು ಅನ್ನೋದಕ್ಕೋಸ್ಕರ ಈ ಧನಸ್ಸನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಅದೇ ಬಿಲ್ಲು ಬಾಣವನ್ನು ಇಟ್ಕೊಂಡಿರೋದು. ವಾ ಆಂಜನೇಯ. ಸೊ ಇದು ದಾರ ಕಟ್ಟಾಗಿರ್ಬೇಕಲ್ಲ. ಸೊ ಇದನ್ನು ಹೇಳಿದ್ವಿ ಆಗಲೇ, ಇದರಿಂದ ಭಯ ಹೋಗುತ್ತೆ ಅಂತ. ಈ ಚಿಕ್ಕ ಮಕ್ಕಳು ದೊಡ್ಡವರು ಭಯ ಪಟ್ಕೊಳ್ಳೋದು ಏನಾದರೂ ಒಂದು ಶ್ರೀರಕ್ಷೆ, ರಾಮನ ಶ್ರೀರಕ್ಷೆ ತಲೆ ಮೇಲಿಟ್ಟು ನಮಸ್ಕಾರ ಮಾಡೋದು. ಎಲ್ರಿಗೂ ಇದರಿಂದ ಆಶೀರ್ವಾದ ಕೊಡ್ತೀರಾ? ಅದು ನಿಮಗೆ ಜನ ಕಡಿಮೆ ಆದರೆ ಆಶೀರ್ವಾದ ಉಂಟು, ತೀರಾ ಜಾಸ್ತಿ ಆಗೋದಂದರೆ ಇದನ್ನು ದರ್ಶನಕ್ಕೆ ಇದ್ರ ದರ್ಶನಕ್ಕೆ ಅವಕಾಶವಿಲ್ಲ. ಕಾರಣ ಅಂದರೆ ಜನ ಇವಾಗ ಜಾತ್ರೆಯಲ್ಲಿ ತೋರ್ಸೋಕ್ಕಾಗಲ್ಲ, ಶ್ರಾವಣದಲ್ಲಿ ತೋರ್ಸೋಕ್ಕಾಗಲ್ಲ. ಫ್ರೀ ಇರೋ ದಿವಸಕ್ಕೆ ಹಿಂಗೆ ರಾಮರು ಇಲ್ಲಿ ಬಿಟ್ಬಿಟ್ಟು ಹೋದ ಅಂತ ನಾವು ಕಥೆನಲ್ಲಿ ಹೇಳುವಾಗ ಅದನ್ನು ತೋರಿಸ್ತೀವಿ. ಸರ್, ಮಕ್ಕಳಿಲ್ಲದೆ ಇರೋರು, ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು, ಇಂಥವರು ಬಂದು ಭಗವಂತನ ಬೇಡ್ಕೋತಾರೆ. ಇದು ಒಳ್ಳೆಯದಾಗ್ತು ಅಂತಂದರೆ ನಾವು ಬಂದು ಏನಾದರೂ ಸೇವೆ ಮಾಡಿಸ್ತೀವಿ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಬೆಂಗಳೂರು ವಿಜಯನಗರದಿಂದ ಬಂದಿರೋದು. ಆ್ಯಕ್ಚುಲಿ ನಮ್ಮದು ಮದುವೆ ಆಗಿ 20 ವರ್ಷ ಆಯಿತು. ನಮ್ಮ ಮದುವೆ ಇವರು ನಮ್ಮ ಹೆಂಗಸರು ಮನೆಯವ್ರದ್ದು ಇದು ಮನೆ ದೇವ್ರು ಬಂದು. ನನಗೆ ಇದ್ರ ಬಗ್ಗೆ ಮೊದಲು ಗೊತ್ತಿರಲಿಲ್ಲ. ಇವ್ರು ಹೇಳಿದ್ಮೇಲೆ ನನಗೆ ಇದು ಎಲ್ಲ ಬಂದು ಒಳ್ಳೇದಾಗ್ತಾ ಇದೆ. 20 ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೇವೆ. ನಾವು ಇಲ್ಲಿ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ. ಒಂದು ಭೂಮಿದು ವಿವಾದ ಇತ್ತು,
ಅದೆಲ್ಲ ಸಕ್ರೆಟ್ ಆಗಿದೆ. ಅದನ್ನು ಹರಕೆ ಪೂರೈಸೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಎಲ್ಲ ಒಳ್ಳೆಯದಾಗ್ತಾ ಇದೆ. ಇನ್ನು ಇದು ತುಂಬ ಪುರಾತನವಾದ ದೇವಸ್ಥಾನ. ಅದರಿಂದ ಇದು ಯಾರೇ ಏನೇ ಬಂದು ಕೇಳ್ಕೊಂಡ್ರು ಒಳ್ಳೇದಾಗೇ ಆಗುತ್ತೆ. ಅದು ಭೂವರ ಸ್ವಾಮಿ ಹತ್ರ ಅಂತೂ ಕೇಳ್ಕೊಂಡ್ರೆ ಅಂತೂ ಇನ್ನೂ ತುಂಬ ಒಳ್ಳೇದಾಗುತ್ತೆ ಇದು. ಸರ್, ಇದಕ್ಕೆ ಮಾಂಡವ್ಯ ಮಂಡುಕ ಅಂತನೋ ಒಬ್ಬ ಋಷಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ದೇವರ ಪಾದದಲ್ಲಿ ಯಾವಾಗಲೂ ಕಪ್ಪೆ ರೂಪದಲ್ಲಿ ಭಗವಂತನ ಆರಾಧಿಸ್ತಾರೆ. ಅಂದರೆ ಮಾಂಡವ್ಯ ಮಂಡುಕ ಅಂತಂದರೆ ಕಪ್ಪೆಗೆ ಹೆಸರು ಹೇಳ್ತಾರೆ. ದೇವ್ರ ಪಾದದಲ್ಲಿ ಯಾವಾಗಲೂ ಇರುತ್ತೆ ಸರ್. ಇದು ಇಲ್ಲಿ ಒಂದು ವಿಶೇಷತೆ. ಮತ್ತು ಶನಿವಾರದ ದಿವಸ ದೇವರಿಗೆ ಬೇಕಾದಷ್ಟು ಗರುಡೋತ್ಸವ ಇಂಥದ್ದುಗಳನ್ನೆಲ್ಲ ಬಂದು ತಮ್ಮ ಹರಕೆನ ತೀರಿಸ್ಕೊಂಡು ಹೋಗ್ತಾರೆ. ಇದು ನಮ್ಮ ಮನೆಯವರ ಅಂದರೆ ನನ್ನ ಹೆಸರು ಆದಿಶೇಷ ಅಂಥೇಳಿ, ಆದಿಶೇಷ ಬರಗಿ, ಗುಂಡ್ಲುಪೇಟೆ ತಾಲೂಕು. ನಾವು ವಾಸ ಇರೋದು ಮೈಸೂರಿನಲ್ಲಿದ್ದೀವಿ. ನಮಗೆ ಮದುವೆ ಆಗಿರೋದು ಹುಣಸೂರಿನ ಹುಡುಗಿ. ಆ ಮನೆಯವ್ರದ್ದು ಸಂಪೂರ್ಣ ಅಂಥೇಳಿ ಅವ್ರ ಹೆಸರು. ಅವರು ಮನೆ ದೇವರು. ಇದು ನಮ್ಮ ಅತ್ತೆ ಮಾವನವ್ರು ಏನಿದ್ರು ಅವರೇನು ಹರಕೆ ಹತ್ಕೊಂಡಿದ್ರು, ಅದನ್ನೇ ತೀರಿಸ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಆವಾಗವಾಗ ಬರ್ತಾ ಇರ್ತೀವಿ ಇಲ್ಲಿಗೆ. ನಾವು ಅಂದ್ಕೊಂಡಿರೋದು ಅನುಕೂಲ ಆಗ್ತಾಯಿದೆ. ಇಲ್ಲಿ ದೇವ್ರದ್ದು ಮಹಿಮೆ ಚೆನ್ನಾಗಿದೆ. ಅಂದರೆ ಸುಮಾರು ಈಗ ಒಂದು 70-80 ವರ್ಷದಿಂದ ನಮ್ಮ ತಂದೆಯವರು ಅವರುಗಳು ಮಾಡ್ತಾಯಿದ್ರಲ್ಲ, ಆ ಕಾಲದಲ್ಲಿ ಈ ಸೈಜಂದು ಒಂದು ಕಪ್ಪೆ ಇತ್ತು. ಆ ಕಪ್ಪೆನ ಏನಿದು ನೋಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದಕ್ಕೆ ಒಂದು ನಾಮ ಹಾಕಿ ತೊಗೊಂಡೋಗಿ ದೂರದಲ್ಲಿ ಬಿಟ್ಟರು. ದೂರದಲ್ಲಿ ಬಿಟ್ಟು ಅಂತಂದರೆ ಪುನಃ ಮಾರನೇ ದಿವಸ ಪುನಃ ಯಥಾಪ್ರಕಾರ ಅದು ದೇವರ ಒಂದು ಸನ್ನಿಧಿಗೆ ಬಂದು ಸೇರಿಕೊಂಡಿತು. ಅದರಿಂದನೇ ಅಷ್ಟೋತ್ತರದಲ್ಲೂ ಮಾಂಡವ್ಯಾರ್ಚಿತ ಪಾದಾಗ್ನೇನು ಅಂತ ಹೇಳ್ತೀವಿ. ಮಾಂಡವ್ಯಾರ್ಚಿತ ಅಂತಂದರೆ ಮಂಡುಕ ಮಹಾಮುನಿಗಳು ಅರ್ಚಿಸಿದಂತಹ ದೇವರು ಅನ್ನೋ ಒಂದು ಅರ್ಥ ಬರುತ್ತೆ ಸರ್. ಇದು ಇಲ್ಲಿ ಮಾಂಡವ್ಯ ಋಷಿ ಪ್ರತಿಷ್ಠೆ. ಮಂಡೂಕ ಅಂದರೆ ಕಪ್ಪೆ. ಅದೊಂದು ಋಷಿಗಳು ದೇವ್ರನ್ನ ಪ್ರತಿಷ್ಠೆ ಮಾಡೋದ್ರಿಂದ ಯಾವಾಗಲೂ ತಿರುವಳಿಂದ ಪಾದ ಹತ್ರ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಪದ್ಧತಿ. ಅದು ಇವಾಗ ಪೂಜೆ ಬೆಳಗ್ಗೆ ಅಭಿಷೇಕ ಎಲ್ಲ ಆಗಿರೋದ್ರಿಂದ ನೀರು ಹೋಗೋ ಜಾಗದಲ್ಲಿ ಒಟ್ಟಾಗಿರುತ್ತೆ. ಜಲಧಾರೆ ಅಂತ ಹೇಳ್ತಾರೆ. ಅದು ನೀರು ಹೋಗೋ ಜಾಗದಲ್ಲಿ ಒಟ್ಟಾಗಿರುತ್ತೆ. ಪೂಜೆ ಆದಮೇಲೆ ಮತ್ತೆ ಬಂದು ಸೇರ್ಕೊಳ್ಳುತ್ತೆ. ಹತ್ರ ದೊಡ್ಡಪುರ ಅಂತಿದೆ, ತಾಲ್ವಾಡಿ ಪಕ್ಕ. ಅಲ್ಲಿಗೆ ಹೋದಂಥದ್ದು ಇವಾಗಲೂ ಸಹ ಅಲ್ಲಿ ಹೋದರೆ ಮಂಡಿಗಾಲು ಊರಿ ಬಾಣ ಹೊಡೆದಿರೋದಿದೆ. ರಾಮ ಮಂಡಿಗಾಲು ಊರಿ ಬಾಣ ಹೊಡೆದಿರೋದಿದೆ. ಇವಾಗಲೂ ಸಹ ಹಿಂಗೆ ಮಂಡಿಗಾಲು ಊರಿ ಬಾಣ ಹೊಡೆದಿರೋದಿದೆ. ದೊಡ್ಡಪುರ ತಾಲ್ವಾಡಿಯಿಂದ ಮುಂದೆ, ತಾಲ್ವಾಡಿ ಅಲ್ಲಿಂದ ಮುಂದೆ ಇವಾಗಲೂ ಸಹ ಹೋದ್ರು ಮಂಡಿಗಾಲು ಊರಿರೋದು ಅಲ್ಲಿದೆ. ರಾಮರು ಬಂದಿದ್ದಾನಾಗ ಸಾಕ್ಷಿ. ಇದು ಸಾಕ್ಷಿ, ಅದು ಸಾಕ್ಷಿ. ಇಲ್ಲಿಂದನೇ ಹೋಗಿರೋದು ಅಂತ. ಅವರು ಶ್ರೀನಿವಾಸದ ದರ್ಶನ ಪಡಿಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಕೊಂಡು ದಿನನಿತ್ಯ ಪೂಜೆ ಮುಗಿಸ್ಕೊಂಡು ಹೋದ್ರು ಅಂತ ಪದ್ಧತಿ. ಅದು ಮೇಲುಗಡೆ ಪುಷ್ಕರಣಿ. ಅದೇ ಗೊತ್ತಾಯ್ತು. ಆ ಕಡೆ ಇದೆ ನೋಡಿ, ಆ ಪುಷ್ಕರಣಿ. ಅಲ್ಲಿ ಒಂದು ಪೊಟ್ರೆ ಬಂದಿದೆ. ಹಾಂ, ಅದು ಆ ಪುಷ್ಕರಣಿ ದಿನನಿತ್ಯ ಪೂಜೆಗೆ ತಗೊಳ್ಳೋ ತೀರ್ಥ. ಆ ಕಡೆದು ಅದು ಏನು ವಿಶೇಷ ಅಂದರೆ ಇವಾಗ ಪ್ಲಾಸ್ಟಿಕ್ ಎಲ್ಲ ಇವು ಪ್ರಸಾದ ಅದು ಇದು ತಿಂದ್ಕೊಂಡು ಪ್ಲಾಸ್ಟಿಕ್ ಎಲ್ಲ ಹಿಡಿದ್ರಿಂದ ಅದು ಹೊರಗಡೆ ಹೋಗಿ ಅದ್ರದ್ದು ಗೊತ್ತಿಲ್ಲ ಸರ್. ಅದು ಹೆಂಗೆ ಅಂತಂದರೆ ಆ ಪುಷ್ಕರಿಣಿ ಪ್ರತಿಯೊಂದು ದೇವಸ್ಥಾನ ತೆಪ್ಪಕೊಳ ಅಂತ ಇರ್ತಾರೆ. ತೆಪ್ಪಕೊಳ ಅಂದರೆ ಇದು ಈ ತೇರಾಗುತ್ತಲ್ಲ, ತೇರ ಆದಮೇಲೆ ದೇವರಿಗೆ ಫಸ್ಟ್ನೇ ದಿವಸ ಅಭಿಷೇಕ ಆಗುತ್ತೆ. ಅಭಿಷೇಕ ಆದಮೇಲೆ ಕಂಕಣ ಧಾರಣೆ ಆಗುತ್ತೆ. ಕಂಕಣ ಕಟ್ಟೋದು ಅಂದರೆ ಯಾವುದೇ ಲೋಪ ದಿವಸ ಇದ್ರೂ ದೇವ್ರಿಗೂ ಮತ್ತು ಅರ್ಚಕರು ಕಟ್ಕೊಳ್ಳೋದು. ಮನೇಲಿ ಅತಾಚುರಿ ಎಲ್ಲರೂ ಹೋಗ್ಬಿಟ್ರು ನಮಗೆ ದೋಷ ಇಲ್ಲ, ಬಿಚ್ಚಿಬಿಟ್ರೆ ಉಂಟು. 10 ದಿವಸ ಕಂಕಣ ಇರುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಜಾತ್ರೆ ನೋಡಿ ಯಾರು ಪೂಜೆ ಮಾಡ್ತಾರೆ ಅವರಲ್ಲಿ ಇಲ್ಲಿ ಅರ್ಶಿನ ದಾರ ಇರುತ್ತೆ ಅವ್ರಿಗೆ. ಅಕಸ್ಮಾತ್ ಮನೇಲಿ ಯಾರು ಹೋಗ್ಬಿಟ್ರು ಅವ್ರಿಗಿಲ್ಲ, ಇದನ್ನ ಗಂಟು ಬಿಚ್ಚಿಬಿಟ್ರು ಉಂಟು, ಹೊರಗಡೆ ಹೊಟ್ಟಬೇಕು. ಏನೇ ಪೂಜೆ ಮಾಡ್ತಿದ್ರು ಆ ಕ್ಷಣದಲ್ಲಿ ಹೊರಗಡೆ ಹೊಟ್ಟಬೇಕು. ಇಲ್ಲ ಅಂತಂದರೆ ಏನಾರು ಮಾಡ್ಬೋದು. ಆ ಪುಷ್ಕರಿನಲ್ಲಿ ಕಲ್ಯಾಣೋತ್ಸವ ಆಗುತ್ತೆ. ಕಲ್ಯಾಣೋತ್ಸವ ಆದಮೇಲೆ ದೇವರಿಗೆ ತೇರಾಗುತ್ತೆ. ತೇರು ಅಂದರೆ ಕಲ್ಯಾಣ ಮದುವೆ ಆದಮೇಲೆ ಈ ಕಾರಲ್ಲಿ ಹೋಗಲ್ವೇ ಹಂಗೆ ತೇರ ಮೇಲೆ ಹೋಗೋದು ದೇವರು. ಅದಕ್ಕೋಸ್ಕರನೇ ಕಲ್ಯಾಣೋತ್ಸವ ಮಾಡೋದು. ಕಲ್ಯಾಣೋತ್ಸವ ಆದಮೇಲೆ ತೇರು. ಮದುವೆ ಆಯಿತು, ತೇರು ಗಂಟೆಯನ್ನು ಕಾರಲ್ಲಿ ಹೋಗಲ್ವೇ ಹಂಗೆ ತೇರ ಮೇಲೆ ಹೋಗೋದು. ತೇರಾದ್ಮೇಲೆ ಬಂದಮೇಲೆ ಆ ದಿನ ರಾತ್ರಿ, ಮಾರನೇ ದಿನ ರಾತ್ರಿ ದೇವರಿಗೆ ಸೈನೋತ್ಸವ. ಸೈನೋತ್ಸವ ಮೊದಲನೇ ರಾತ್ರಿ ದೇವ್ರಿಗಾದ್ಮೇಲೆ ಮನುಷ್ಯರಿಗೆ ಮಾಡಿರೋದು. ಸೈನೋತ್ಸವ ಮೊದಲನೇ ರಾತ್ರಿನಲ್ಲಿ ಇಲ್ಲಿ ದೇವ್ರನ್ನ ಮಲಗಿಸ್ತೀವಿ. ಹಣ್ಣು ಗಿಣ್ಣು ಎಲ್ಲ ಇಟ್ಟು ರಾತ್ರಿ 7 ಗಂಟೆಗೆ ಮಲಗಿಸ್ಬಿಟ್ಟು ಹೊರಟ್ಬಿಡ್ತೀವಿ. ಮಾರನೇ ದಿನ ಬೆಳಗ್ಗೆ ಕತೆ ಹೆಂಗೆ ಅಂತಂದರೆ ಯಾರೋ ಭಕ್ತ ನನ್ನ ಕಾಪಾಡೋ ಅಂತ ಕೇಳ್ದಂಗೆ ದೇವರು. ಆವಾಗ ಏನಾಯ್ತು ಅಂದರೆ ಹೆಂಡತಿ ಜೊತೆ ಮುಳುಗಲ್ಲ ದೇವರು, ಹೊರಟ್ಬಿಡ್ತಾನೆ ಎದ್ದು. ಯಾವುದ್ರಲ್ಲಿ ಹೊರಡೋದು? ಕುದುರೆನಲ್ಲಿ, ಹಸ್ವನಲ್ಲಿ ಕುದುರೆಯಲ್ಲಿ ಹೊರಟ್ಬಿಡ್ತಾರೆ.
ಮಾರನೇ ದಿನ ಬಂದಾಗ ಅದನ್ನೇ ಸಂಧಾನ ಸೇವೆ ಅಂತ. ಸಂಧಾನ ಅಂದರೆ ಕುಂತ್ಕೊಂಡು ಮಾತಾಡೋದು. ಸಂಧಾನ ಸೇವೆ ಹೆಂಗೆ? ನಾನೇ ಎಷ್ಟು ಸುಂದರರೂಪಿ ಇರ್ತೀನಿ, ನಾನೇ ಸುಂದರವಾಗಿದ್ದುವಾಗ ನಾನಿರುವಾಗ ಇನ್ಯಾರ ಹತ್ರ ಹೋಗಿದ್ದೆ ಅಂತ ದೇವರಿಗೆ ಪ್ರಶ್ನೆ. ಅವ್ರು ಬರುವಾಗ ಹೆಂಗಿದ್ರು ಅಂತ ತಲೆ ಕೆದ್ರಿಕೊಂಡು, ಇಲ್ಲೆಲ್ಲ ಬಾಯಲ್ಲಿ ರಕ್ತ ಬಂದಿರುತ್ತೆ, ತಲೆ ಕೆದ್ರಿಕೊಂಡು ಅವ್ರು ಇದ್ದಷ್ಟು ಅನುಮಾನ, ಓ ನೀ ಯಾರ ಹತ್ರ ಹೋಗಿದ್ದೀಯಾ ಅಂತ ದೇವರಿಗೆ ಪ್ರಶ್ನೆ. ಅಮ್ಮನವರು ಆವಾಗಿಂದನೂ ಕಷ್ಟ ದೇವ್ರಿಗೆ. ಆವಾಗೇನಾಯ್ತದು, ನನ್ನನ್ನು ನಂಬು, ನಾನು ಕುದುರೆಯಲ್ಲಿ ಹೊರುವಾಗ ಗಾಲಿಲಿ ತಲೆ ಕೆದ್ರಿಕೋತು, ಅವನ ಜೊತೆ ಯುದ್ಧ ಮಾಡುವಾಗ ಬಾಯಲ್ಲಿ ರಕ್ತ ಬಂತು ಅಂತ ಎಲ್ಲ ಹೇಳಿದ್ಮೇಲೆ ಸಮಾಧಾನ ಆದಮೇಲೆ ಸಂಧಾನ ಸೇವೆ. ಸಂಧಾನ ಸೇವೆ ಆದಮೇಲೆ ಮಂಗಳಾರತಿ ಆದಮೇಲೆ ಆ ದಿನ ರಾತ್ರಿನೇ ಸಾಯನೋತ್ಸವ ದೇವರುಗಳಿಗೆ. ಅದನ್ನು ತಿರ್ಗಾ ಮತ್ತೆ ಮಾಡಲ್ಲ. ಅದಾದಮೇಲೆ ಆವಾಗಲೇ ಅವಮೃತ ಸ್ಥಾನ ಅಂತ. ಅವಮೃತ ಸ್ಥಾನ ಅಂದರೆ ಈ ಸಂಧಾನ ಸೇವೆ ಆಗಿದ ಮೊದಲೇ ಸ್ನಾನ ಮಾಡಿಸೋದು ತಪ್ಕೊಳ್ಳೋದಲ್ಲಿ. ಆ ದೇವ್ರನ್ನ ಕರ್ಕೊಂಡು ಹೋಗಿ ಹುಚ್ಚು ಮೂರ್ತಿನ ಮುಳುಗಿ ಏಳ್ಸೋದು. ಅರ್ಚಕರು ಕಮ್ಮಿ ಆಯಿತು ಅಂದರೆ ಪಾದ ಇರುತ್ತಲ್ಲ, ಪಾದ ತಗೊಂಡೋಗಿ ಮುಳುಗಿಸ್ಬಿಟ್ಟು ಬರೋದು. ಅದಕ್ಕೋಸ್ಕರ ಅದು ತಪ್ಕೊಳ್ಳ. ಅದಾದಮೇಲೆ ಧ್ವಜವಾರೋಹಣ. ಧ್ವಜವಾರೋಹಣ ಅಂದರೆ ಧ್ವಜ ಇಳಿಸೋದು. ಧ್ವಜಾರೋಹಣ ಅಂದರೆ ಪಟ ಮೇಲಕ್ಕೇರಿಸೋದು. 2ನೇ ದಿವಸ ಪಟ ಮೇಲಕ್ಕೇರಿಸೋದು. ನಾಳೆ ಎಂಡು ಅಂದಾಗ ಇವತ್ತು ಧ್ವಜವಾರೋಹಣ ಅಂದರೆ ಧ್ವಜಪಟ ಇಳಿಸೋದು. ಧ್ವಜಪಟ ಇಳಿಸ್ಬಿಟ್ರೆ ದೇವ್ರಿಗೆ ಅಭಿಷೇಕ ಆಗೋದು ಅಂದರೆ ಇದ್ರ ವಿಸರ್ಜನೆ ಸಾಯಂಕಾಲ. ಮೂಕು ಬಲಿ ಅಂತ ಇರ್ತಾರೆ. ಈಗ ಪ್ರತಿದಿನ ಎಲ್ಲರನ್ನೂ ಕರೆದಿರ್ತೀವಿ ಕಳಿಸ್ತಲ್ಲಿ, ಎಲ್ಲ ದೇವ್ರನ್ನ ಕರೆದಿರ್ತೀವಿ. ಅವ್ರನ್ನ ರಿಟರ್ನ್ ಕಳಿಸ್ಬೇಕಲ್ಲ ಅವ್ರ ಮನೆಗೆ. ಅವ್ರನ್ನೆಲ್ಲ ರಿಟರ್ನ್ ಕಳಿಸಿದ್ಮೇಲೆ ಬಲಿ ಹಾಕಬೇಕು. ಮೂಕು ಬಲಿ ಅಂತ ಪ್ರೇತ ಪಿಶಾಚಿಗಳಿಗೆ ಬಲಿ ಹಾಕೋದು. ಸರ್, ಇದಕ್ಕೆ ಹುಲಗನಮುರುಡಿ ವೆಂಕಟರಮಣ ಸ್ವಾಮಿ, ವ್ಯಾಘ್ರಾಚಲ, ಕನಕಾದ್ರಿವಾಸ, ದಕ್ಷಿಣ ಶೇಷಾದ್ರಿ ಅಂತ ಇಷ್ಟು ಹೆಸರುಗಳಿದೆ. ಈ ಕ್ಷೇತ್ರಕ್ಕೆ ಹುಲಗನಮುರುಡಿ ವೆಂಕಟರಮಣ ಸ್ವಾಮಿ ಅನ್ನೋ ಹೆಸರು ಬರಬೇಕಾದ್ರೆ ಕಾರಣ ಏನು ಅಂತಂದರೆ, ಪೂರ್ವದಲ್ಲಿ ಒಬ್ಬ ಋಷಿ ಶಾಪಗ್ರಸ್ತನಾಗಿ ಒಂದು ಹುಲಿಯ ಅವತಾರ ಬರುತ್ತೆ. ಅವರಿಗೆ ಶಾಪ ವಿಮೋಚನೆ ಏನು ಅಂತಂದರೆ, ಶ್ರೀನಿವಾಸ ದೇವರು ಅಶ್ರೂಢರಾಗಿ ಹೋಗಿ ಅದರ ಜೊತೆಯಲ್ಲಿ ಕಾಳಗ ಮಾಡಿ ಅದನ್ನು ಸಂಹಾರ ಮಾಡಿದ್ರೆ ಮಾತ್ರ ಆ ಋಷಿಗೆ ಶಾಪ ವಿಮೋಚನೆ. ಈ ದೇವರನ್ನ ಪ್ರತಿಷ್ಠಾಪಿಸಿದಂತಹ ಮಂಡುಕ ಮಹಾಮುನಿಗಳು ಒಮ್ಮೆ ತಪಸ್ಸಿಗೋಸ್ಕರ ಕೆಳಗಡೆ ಹೋಗಿ ಮೇಲಕ್ಕೆ ಬರಬೇಕಾದ್ರೆ ಈ ಹುಲಿ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹೋಗುತ್ತೆ. ಆಗ ಅವರು ಭಗವಂತನ ಬೇಡ್ತಾರೆ, ನೀನೇ ರಕ್ಷಿಸಬೇಕು ಅಂತ. ಆಗ ಶ್ರೀನಿವಾಸ ದೇವರು ಅಶ್ರೂಢರಾಗಿ ಹೋಗಿ ಅದರ ಜೊತೆಯಲ್ಲಿ ಕಾಳಗ ಮಾಡಿ ಅದನ್ನು ಸಂಹಾರ ಮಾಡಿ ಅದಕ್ಕೆ ಮೋಕ್ಷ ಕೊಡ್ತಾರೆ. ಹುಲಿನ ಸಂಹಾರ ಮಾಡೋದ್ರಿಂದ ಹುಲಿಗಿನ ಮರಡಿ ಅಥವಾ ಮುರುಡಿ ಅಂತ ಹೇಳ್ತಾರೆ. ಅಂದರೆ ಮರಡಿ ಮುರುಡಿ ಅಂತಂದರೆ ಬೆಟ್ಟ, ಪಾದ, ಗುಡ್ಡ ಅನ್ನೋ ಅರ್ಥಗಳು ಬರುತ್ತೆ. ಮತ್ತು ವ್ಯಾಘ್ರಾಸುರನೆಂಬ ಋಷಿ ವಾಸವಾದಂತಹ ಸ್ಥಳವೇ ಆದ್ದರಿಂದ ಈ ಕ್ಷೇತ್ರಕ್ಕೆ ವ್ಯಾಘ್ರಾಚಲ ವಾಸ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅನ್ನೋ ಹೆಸರು ಸಹ ಇದೆ. ಈ ದಕ್ಷಿಣ ಶೇಷಾದ್ರಿ ಅನ್ನೋ ಹೆಸರು ಬರಬೇಕಾದ್ರೆ ಕಾರಣ ಏನು ಅಂತಂದರೆ, ಪೂರ್ವದಲ್ಲಿ ಆದಿಶೇಷನಿಗೂ ವಾಯುದೇವರಿಗೂ ಶಕ್ತಿಯಲ್ಲಿ ಯಾರು ಹೆಚ್ಚು ಅನ್ನೋ ಒಂದು ಪಂಥ ಕಟ್ಟಿಕೊಂಡು ಆದಿಶೇಷ ಮೇರು ಪರ್ವತನ ಸುತ್ತಕೊಂಡದ್ದೇ ಆಯಿತು. ಈ ಕಟ್ಟನ್ನು ಬಿಚ್ಚಿದ್ರೆ ನೀನೇ ಶಕ್ತಿವಂತ ಅಂತ ವಾಯುದೇವರಿಗೆ ಹೇಳ್ತಾರೆ. ಆಗ ವಾಯುದೇವರು ಅತಿ ರಭಸದಿಂದ ಗಾಳಿ ಬೀಸಿದಾಗ ಆ ಮೇರು ಪರ್ವತ ಕಿತ್ಕೊಂಡು ಹೋಗಿ 2 ಹೋಳಾಗಿ ಬೀಳುತ್ತೆ. ಒಂದು ದಕ್ಷಿಣ ದಿಕ್ಕಿನಲ್ಲೂ ಒಂದು ಉತ್ತರ ದಿಕ್ಕಿನಲ್ಲೂ ಬೀಳುತ್ತೆ. ಇದು ದಕ್ಷಿಣ ದಿಕ್ಕಿನಲ್ಲಿ ಬಿದ್ದಿರತಕ್ಕಂಥದ್ದಾಗಿರೋದ್ರಿಂದ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಹೇಳ್ತಾರೆ. ಮತ್ತು ಉತ್ತರದಲ್ಲಿ ಬಿದ್ದಿರತಕ್ಕಂಥದ್ದೇ ಈಗಿನ ತಿರುಪತಿ. ಇಲ್ಲಿ ಮಕರ ಸಂಕ್ರಾಂತಿ ಅಂದರೆ ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ದೊಡ್ಡ ಜಾತ್ರೆ, ಮತ್ತು ಮೊದಲನೇ ಶ್ರಾವಣ ಶನಿವಾರದ ದಿವಸ ಚಿಕ್ಕ ಜಾತ್ರೆ ನಡೆಯುತ್ತೆ. ಈ ಮೊದಲನೇ ದೊಡ್ಡ ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ 20 ರಿಂದ 25 ಸಾವಿರ ಜನ ಸೇರ್ತಾರೆ. ಚಿಕ್ಕ ಜಾತ್ರೆಯಲ್ಲಿ 7 ರಿಂದ 8 ಸಾವಿರ ಜನ ಸೇರ್ತಾರೆ. ಇದಕ್ಕೆ ಬಸ್ಸಿನ ಸೌಕರ್ಯಗಳಿಲ್ಲ. ಮತ್ತು ಅಭಿಷೇಕ, ಕಲ್ಯಾಣೋತ್ಸವ, ಬೆಣ್ಣೆ ಅಲಂಕಾರ ಇಂಥದ್ದುಗಳನ್ನೆಲ್ಲ ಮಾಡುತ್ತೆ. ಮತ್ತು ಇದರಲ್ಲಿ ರಾಜಗೋಪುರದಲ್ಲಿ ಇದನ್ನು ಚಿತ್ರೀಕರಿಸಿದ್ದಾರೆ, ನೋಡಬಹುದು. ಇದು ಆ ಸ್ಥಳ ಮಹಿಮೆಯಿಂದ ಒಂದು ಇದಿಷ್ಟು ಹೇಳ್ತಾರೆ. ಇದು ಶ್ರೀ ಹುಲಿಗಿನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ರಹಸ್ಯ ಎಲ್ಲವನ್ನು ತಿಳ್ಕೊಂಡಿದ್ರಿ. ನೋಡಿ, ಅದೇ ಜಾಗದಲ್ಲಿ ಕಪ್ಪೆ ಬರುತ್ತೆ, ಅಂದರೆ ಮಂಡುಕ ಬರುತ್ತೆ. ಸೊ ಶ್ರೀನಿವಾಸ ದೇವರ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ಅಂದರೆ ಆ ರೂಪದಲ್ಲಿ ಒಂದು ದರ್ಶನವನ್ನು ನೀಡ್ತಾರಂತೆ. ಅದೇ ಜಾಗದಲ್ಲಿ ಬಂದ್ವಿ, ಹಾಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಶ್ರೀರಾಮಚಂದ್ರರು ಬಂದು ಇಲ್ಲಿ ಪೂಜೆ ಮಾಡಿ ಹೋಗಬೇಕಾದ್ರೆ ಅವರ ಇರುವಿಕೆಗಾಗಿ ಬಿಲ್ಲು ಬಾಣವನ್ನು ಇಲ್ಲಿ ಇಟ್ಬಿಟ್ಟೋಗಿದ್ರು, ಅದು ಕೂಡ ನಾವು ನೋಡಿದ್ವಿ. ಇದೇ ರೀತಿಯಾದಂಥ ರಹಸ್ಯವಾದಂಥ ಜಾಗಗಳನ್ನು ನಿಮ್ಮ ಊರಿಗೂ ಕೂಡ ಬಂದು ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ತೋರಿಸ್ತೀವಿ. ಧನ್ಯವಾದಗಳು.